ಮಂತ್ರ ಉಚ್ಚಾರಣೆ ಮಾಡ್ತಾ ಇರೋ ಕೆಲಸಕ್ಕೆ ಯಾವ ಕೆಲಸ ಸಕ್ಸಸ್ ಆಗಬೇಕು ಅಂತ ಮಂತ್ರ ಹಾಕ್ತಿರ್ತೀವಿ, ಆಗ್ಲೇಬೇಕದು, ಆಗಬೇಕದು. ಯಾಕಂತ ಕೇಳ್ರಿ, ಯಾಕೆ ನಾವು ಇಲ್ಲಿ ಸಾವಿರಾರು ಸರಿ ಜಪ ಮಾಡಿರ್ತೀವಿ, ಅದೇ ದೈವನ ಆರಾಧನೆ ಮಾಡಿರ್ತೀವಿ, ಆ ಮಂತ್ರ ಸಿದ್ಧಿ ಆಗಿರ್ತದೆ. ಸಿದ್ಧಿಯಾಗಿ ಆ ದೈವನ ಸಾಕ್ಷಾತ್ಕಾರ ನಿನ್ನ ಮಾಡ್ಕೊಂಡು ನೀನು ಅವ್ರಿಗೆ ಒಳ್ಳೇದಾಗಬೇಕು, ಇವನಿಗೆ ನೆಗೆಟಿವ್ ಅದೇ ಹೋಗ್ಬೇಕಂತ ನೀವು ಹಾಕಿದ್ರೆ ಆಗಬೇಕು ಮಂತ್ರ. ಅದು ಇದು ಮಂತ್ರದ ಕೆಪಾಸಿಟಿ, ಮಂತ್ರದ ಪವರ್. ಇದು ಒಬ್ಬ ಮನುಷ್ಯನಿಗೆ ಏನಾನ ಮಾಟದ ಸಮಸ್ಯೆ ಆದಾಗ ಇದು ಸೂತಕ ಅಂತ ಹೇಳ್ತೀವಿ. ಯಾಕಂದ್ರೆ ದೈವ ಬಲ ಬರಲ್ಲ, ದೈವನ ಲಾಕ್ ಮಾಡಿರ್ತಾನೆ. ಮತ್ತೆ ನಿನಗೆ ಕೆಲ್ಸಗಳಾಗಕ್ಕೆ ಇಂಟ್ರೆಸ್ಟ್ ಕೊಡಲ್ಲ. ಅದು ಎಲ್ಲಿಗೋದ್ರೂ ಮಂಕ್ ಕೊಡ್ತಾ ಇರ್ತದೆ, ನಿಶಕ್ತಿ ಕೊಡ್ತಾ ಇರ್ತದೆ, ಎಲ್ಲೋದ್ರೂ ಮಲಗಬೇಕು ಅಂತ ಇರ್ತದೆ. ಯಾವ ಕೆಲಸ ಇಂಟ್ರೆಸ್ಟ್ ಇರಲ್ಲ, ಇವನ್ಗೆ ಊಟ ತಿನ್ನಕ್ಕೂ ಇಂಟ್ರೆಸ್ಟ್ ಇರಲ್ಲ. ಈ ಥರ ತೊಂದರೆ ಕೊಡ್ತಾ ಇರ್ತದೆ. ನಿಧಾನವಾಗಿ ಹೆಬ್ಬೆಟ್ಟಿನಿಂದ ಗಾಳಿ ಥರ ಸ್ಟಾರ್ಟ್ ಆಗಿ ನೋಡ್ರಿ ಅದು ಹೆಂಗೆ ಬರುತ್ತೆ ಅಂತ ಹೇಳ್ತೀವಿ. ಎಲ್ಲ ಬಂದು ಫಸ್ಟು ಹೆಬ್ಬೆಟ್ಟಿಗೆ ಬರುತ್ತೆ, ಕಾಲಿಗೆ ಬರುತ್ತೆ, ಮೊಣಕಾಲಿಗೆ ಬರುತ್ತೆ, ಮತ್ತೆ ತೊಡೆಗೆ ಬರುತ್ತೆ, ಸೊಂಟಕ್ಕೆ ಬರುತ್ತೆ, ಬೆನ್ನಕ್ಕೆ ಬರುತ್ತೆ, ಅಲ್ಲಿಂದ ಎದೆಗೆ ಬರುತ್ತೆ. ಎದೆಗಿನಿಂದ ಏನು ಮಾಡುತ್ತೆ, ಕಣ್ಣು ಮುಖ ಚಾಯ್ ಬಂದು ಇಲ್ಲಿ ಕೂರುತ್ತೆ. ಅದು ಹೌದು, ಇಲ್ಲಿ ಕೂತಾಗ ಏನಾಗ್ತದೆ, ಅದು ಎಲ್ಲ ಸ್ಟೋರೇಜ್. ಇದು ಇವಾಗ ನಾವೇನು ಮಾಡ್ತೀವಿ, ಒಂದು ನೀರ್ನ ಎಲ್ಲಿ ಸ್ಟೋರೇಜ್ ಮಾಡ್ತೀವಲ್ಲ, ಅದೆಲ್ಲ ಆಗಿ ಇಲ್ಲಿ ಬಂದು ಕೂತಾಗ ಅಲ್ಲಿನಿಂದ ಇದು ಮತ್ತೆ ನರನಾಡಿಗಳಿಗೆಲ್ಲ ಸ್ಟೋರೇಜ್ ಆಗಿ ಫುಲ್ ಬ್ಲಾಕ್ ಆಗುತ್ತೆ. ಇದು ಕೆಲಸ ಇದೆ. ಹೃದಯ ಹಿಡಿತಾ ಇರ್ತದೆ. ಆಮೇಲೆ ಕೆಲವರಿಗೆ ದೀರ್ಘವಾದ ಅಂತ ಆಮೇಲೆ ಎದೆ ಮತ್ತೆ ನಿಂತು ಅದು ಬಿಡುತ್ತೆ, ಆಡುತ್ತೆ. ಆಮೇಲೆ ಅವ್ರಿಗೆ ಅನಿಸ್ತಾ ಇರ್ತದೆ ಅವ್ರ ದೇಹಕ್ಕೆ, ನನಗೇನೋ ಆಗೋಗ್ಬಿಡ್ತದೆ, ನಾನು ಬದುಕ್ತೀನೋ ಸಾಯ್ತೀನೋ, ಏನೋ ಆಗೋಗ್ಬಿಡುತ್ತೆ, ಭಯ ಆಗ್ತಾ ಇರ್ತದೆ. ಅಂದ್ರೆ ಭೂಮಿನಿಂದ ಭೂಮಿಗೆ ಇಳಿಸ್ಬೇಕು ನಾವು. ಅಂದ್ರೆ ಏನ್ ಮೈಗೆ ಏರಿದೆ ಅದನ್ನ ವಾಪಸ್ಸು ಕೆಳಕ್ ಭೂಮಿಗೆ ಇಳಿಸ್ಬೇಕು. ನೋಡಿ, ಮಾಟ ಮಾಡೋದು ಮೇಲಕ್ಕೆ ಏರ್ತದೆ, ಇಳಿಸ್ಬೇಕಾದ್ರೆ ತಲೆನಿಂದ ಇಳಿಸ್ತೀವಿ. ಯಾವ ತರ ಇಳಿಸ್ತೀರಾ? ಅವ್ರು ಯಾವ ರೀತಿ ಮಾಡಿದ್ದಾರೆ ನೋಡ್ಕೊಂಡು, ಒಂದು ನಿಂಬೆಹಣ್ಣು ಒಳಗಡೆ ಆಗ್ಲಿ, ಒಂದು ತೆಂಗಿನಕಾಯಿ ಒಳಗಡೆ ಆಗ್ಲಿ, ಇಲ್ಲ ಮಂತ್ರಶಕ್ತಿ ಮೇಲೆ ಅವ್ರಿಗೆ ಇಲ್ಲಿಂದ ಎಲ್ಲ ಇಳಿಸಿ ಇಲ್ಲಿಗೆ ತರಬೇಕು. ಮತ್ತೆ ಇಲ್ಲಿಂದ ಇಲ್ಲಿಗೆ ಎಲ್ಲ ಇಳಿಸಿ ಮತ್ತೆ ಭೂಮಿಗೆ ಕಳಿಸ್ಬೇಕು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ ಅರವಿಂದಣ್ಣವ್ರಿಗೂ, ನಮ್ಮ ವೀಕ್ಷಕ ಮಹಾಬಂಧವರಿಗೂ ನಮಸ್ಕಾರಗಳು. ಸೊ ನಿಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು. ತುಂಬ ನೀಟಾಗಿ ಎಲ್ಲ ಅಚ್ಚುಕಟ್ಟಾಗಿ ರೆಡಿ ಮಾಡಿ ಇಟ್ಟಿದ್ದೀರಾ. ಹೌದು. ಇನ್ನೊಂದು ತಾಯಿದು ಒಂದು ಪ್ರತಿಷ್ಠಾಪನೆ ಒಂದು ಪೆಂಡಿಂಗ್ ಇದೆ. ಅದು ನಮ್ಮ ಹಿಂದೆಗಡೆ ಅಮ್ಮವರು ಇದ್ದಾರೆ, ಅಂದರೆ ಧಾನ್ಯವಾಸದಲ್ಲಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಚಿಕ್ಕದಾಗಿ ಒಂದು ಪರಿಚಯ ಮಾಡೋಣ. ಈಗ ಒಂದು ಏನಂದರೆ, ಸಾಕಷ್ಟು ದೇವಸ್ಥಾನಗಳಿಗೆ ಜನ ಹೋಗಿ ಪೂಜೆ ಮಾಡಿಕೊಂಡು ಆ ದೇವ್ರಿಗೆ ಸಂಬಂಧಪಟ್ಟಂತೆ ಏನೋ ಒಂದು ಹರಕೆ ಇರ್ತದೋ, ಇಲ್ಲ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಏನೋ ಇವ್ರ ಉದ್ದೇಶ ಇರುತ್ತೆ, ನಮ್ಗೆ ಈ ತರ ಸಮಸ್ಯೆಗಳು, ನಮ್ ಕೆಲಸದಲ್ಲಿ ಏನೋ ಅಡಚಣೆ ಆಗ್ತಾ ಇದೆ, ಇದಕ್ಕೋಸ್ಕರ ನಾವು ಇಲ್ಲಿ ಬಂದಿದೀವಿ, ಈ ಪೂಜೆ ಮಾಡಿಸ್ತಾ ಇದೀವಿ ಅಂತೇಳಿ ಅಲ್ಲಿ ಪುರೋಹಿತರು ಇಲ್ಲಾಂದ್ರೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರು ಯಾವುದೋ ಒಂದು ಪೂಜೆನೋ ಇಲ್ಲ ಒಂದು ಹೋಮನೋ ಇಲ್ಲ ಏನೋ ಒಂದು ಅಲ್ಲಿ ಒಂದು ಮಾಡಿಸ್ತಾರೆ. ಇದಕ್ಕೊಂದು ಸಮಾಧಾನ ಆಗ್ಲಿ ಅಂದ್ಬಿಟ್ಟು ಈ ಕೆಲಸಕ್ಕೋಸ್ಕರ ಮಾಡಿಸ್ತಾರೆ. ಅದು ಮಾಡಿಕೊಂಡು ಬಂದು ಆದ್ಮೇಲೆ ಕೆಲವು ಸರಿ ಕೆಲವರಿಗೆ ಸಕ್ಸಸ್ ಆಗೈತೆ, ಇನ್ನು ಕೆಲವರಿಗೆ ಅದು ಏನು ಅವ್ರಿಗೆ ರಿಸಲ್ಟ್ ಅಂತ ಕಾಣಿಸಲ್ಲ. ಫಸ್ಟ್ ಡೇ ಸೆಕೆಂಡ್ ಡೇ ಒಂದು ವಾರ ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಚೇಂಜಸ್ ಆ ಫೀಲಿಂಗ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಇವ್ರದ್ದೇನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮೇನ್ ಬಿಸ್ನೆಸ್ ಯಾವುದೋ ಒಂದು ವ್ಯವಹಾರಕ್ಕೆ ಹೋಗ್ತಾರೆ, ಅಮ್ಮಂದು ಆಶೀರ್ವಾದ ಐತೆ, ಇವತ್ತು ನಂದು ಕೆಲಸ ವ್ಯವಹಾರ ಸರಿಯಾಗಿ ಆಗ್ಬಿಡುತ್ತೆ, ಆ ಒಂದು ಎಕ್ಸ್ಪೆಕ್ಟೇಷನ್ ತಲೆಯಲ್ಲಿ ಇರುತ್ತೆ. ಬಟ್ ಅಲ್ಲಿ ಹೋದಾಗ ಇವ್ರು ಮಾತಾಡೋ ಮಿಸ್ಟೇಕ್ಗಳಲ್ಲೋ ಇವ್ರು ಮಾಡ್ಕೊಳ್ಳೋ ಯಾವ್ದಾದ್ರು ವ್ಯವಹಾರಗಳಲ್ಲಿ ಏನಾದ್ರೂ ಒಂದು ಏರುಪೇರಲ್ಲಿ ಇವರಲ್ಲಿ ಇದ್ದಾಗ ಅಲ್ಲಿ ಫೇಲ್ಯೂರ್ ಆಗಿರ್ಬೋದು ಒಂದು. ಮತ್ತೆ ಇವ್ರ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ನಂದು ಕೆಲಸ ಇವತ್ತು ಜಯ ಆಗ್ಬೇಕಾಗಿತ್ತು, ಯಾಕಂದ್ರೆ ಅಪ್ಪೂಜೆ ಮಾಡಿಸಿದ್ವಿ, ಆಗಿಲ್ಲ, ಹಾಗಾಗಿ ನಾನು ಇನ್ನು ಯಾಕದು ಅಂತ ಪುರೋಹಿತರು ವಾಪಸ್ ಫೋನ್ ಹಾಕ್ತಾರೆ. ಇಲ್ಲ ಅಲ್ಲಿರೋ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರಿಗೆ, ಇಲ್ಲ ಆಗಿಲ್ಲ ನಮ್ ಕೆಲಸ, ನೀವು ಮಾಡ್ಕೊಟ್ಟಿದ್ದು ಏನು ಆಗಿಲ್ಲ, ಫೇಲ್ಯೂರ್ ಆಯ್ತು, ಯಾಕೆ ಹಿಂಗೆ ಅಂತ ಅಲ್ಲಿ ಮಾತುಗಳು ಶುರು ಮಾಡ್ತಾರೆ. ಸೊ ಇವೆಲ್ಲ ಘಟನೆಗಳನ್ನ ನಾವು ನೋಡ್ತೀವಿ. ಸೊ ಯಾಕೆ ಈ ಥರ ಆಗುತ್ತೆ? ಒಂದೇ ಸರಿ ಹೋಗಿದ್ದ ಕೆಲಸ ಸಕ್ಸಸ್ ಆಗ್ಬೇಕಂದ್ರೆ ಅಮ್ಮಂದು ಒಂದೇ ಸರಿ ನಮ್ಮ ಹಿಂದೆನೆ ಬಂದ್ಬಿಟ್ಟು ಮಾಡ್ಕೊಡ್ಬೇಕಾ ಅಮ್ಮನೇ? ಇಲ್ಲಾಂದ್ರೆ ನಮ್ಮಲ್ಲಿ ಏನಾದರೂ ಮಿಸ್ಟೇಕ್ ಇದ್ದು ನಾವು ತಾಳ್ಮೆಯಿಂದ ಇರಬೇಕಾ ಸ್ವಲ್ಪ ದಿವಸ? ಏರುಪೇರು ಯಾಕೆ ಹಿಂಗಾಗುತ್ತೆ? ಇದು ನೋಡಿ ಸರ್, ಇದೆಲ್ಲ ತುಂಬಾ ಅನುಭವ. ಸುಮಾರು ಜನ ನಿಮ್ಗೆಲ್ಲ ಫೋನ್ ಮಾಡಿ ಕೇಳಿರ್ತಾರೆ ಇವೆಲ್ಲ. ಹೌದು. ಅದಕ್ಕೋಸ್ಕರ ಇದು ಪ್ರಶ್ನೆ ನಮ್ಮವರೆಗೂ ಎತ್ಕೊಂಡ್ ಬಂದಿದ್ದೀರಿ. ಈ ವೀಕ್ಷಕರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಒಂದು ಸಮಸ್ಯೆ ಬತ್ತಾನೆ ನೀವು ಅಲ್ಲಿ ಆವಾಗ ಹುಡ್ಕೋದಲ್ಲ, ಅದು ನಮ್ಗೆ ಆಲ್ರೆಡಿ ನಮ್ಮ ದೇಹ ತಗಂತ ಇರ್ತದದು. ಈಗ ನಿನ್ಗೇನೋ ಒಂದು ಜ್ವರ ತಲೆನೋವು ಬರ್ತೈತೆ ಅಂತಂದ್ರೇನೆ
ನಾಳೆ ಜ್ವರ ಬರ್ತದೆ ಅಂದ್ರೆ ನಿಮ್ಗೆ ಇವತ್ತು ದೇಹ ತೋರಿಸ್ತಾ ಇರ್ತದೆ, ಸಿಂಪ್ಟಮ್ ತೋರಿಸ್ತಾ ಇರ್ತದೆ. ಕರೆಕ್ಟಾ? ಹೌದು. ಆಮೇಲೆ ನಮ್ಮ ದೇಹನ ಕೆಲವು ವಿಚಾರಗಳಲ್ಲಿ ನಾವು ಇವಾಗೆಲ್ಲನೋ ಒಂದು ಕಡೆ ಹೋಗ್ತಾ ಇದೀವಿ, ಈ ಕೆಲಸ ಆಗ್ತೈತೆ ಇಲ್ಲ ಅನ್ನೋದು ಒಂದು ನಮ್ದು ಆತ್ಮ ಜಾಗೃತಿ ಕೊಡ್ತಾ ಇರ್ತದೆ. ಇದು ಈ ಕೆಲಸ ಆಗ್ಬೋದು, ಆಗದಿರೋನು ಇರ್ಬೋದು, ಇಲ್ಲ ಯಾಕೋ ಇಲ್ಲಿ ಒಂಚೂರು ಸ್ವಲ್ಪ ಮಿಸ್ ಹೊಡಿತೈತೆ ಅನ್ನೋದು ಒಂದು ನಮಗೆ ಒಂದು ಆತ್ಮ ಅಂತ ಹೇಳ್ತೀವಿ. ಆತ್ಮ ಅದನ್ನೇ ಪರಮಾತ್ಮ ಅಂತ ಹೇಳ್ತೀವಿ. ಈ ಆತ್ಮ ಒಳಗಡೆ ನಾವು ಜಾಗೃತಿನ ನಾವು ಮಾಡ್ಕೊಂಡಾಗ ಏನಾಗ್ತಾ ಇರ್ತದೆ, ನಮ್ಮ ಒಳಗಡೆನೆ ಒಂದು ಶಕ್ತಿ ಕ್ರಿಯೇಟಿವಿಟಿ ಆಗಿ ಆಗೋಂಥ ಗೋಚರಗಳು ತೋರಿಸ್ತಾ ಇರ್ತದೆ. ಇದು ಒಂದು ಭಾಗ ಆಯ್ತು. ಇವಾಗ ನೀವೇನು ಕೆಲವು ಪ್ರಶ್ನೆ ಕೇಳಿದ್ವಿ ಅಂದ್ರೆ, ನಾವು ಬೇರೆ ಕಡೆ ಹೋದ್ವಿ, ಪೂಜೆ ಮಾಡಿಸಿದ್ವಿ, ಕೆಲಸ ಆಗಿಲ್ಲ ಅಂತ ನೀವನು ಹೇಳಿದ್ವಿ. ನೀವು ಪೂಜೆ ಮಾಡಿಸಿದ್ದು ಸತ್ಯ, ಕೆಲಸ ಅಲ್ಲಿ ಹೋಗಿದ್ದು ಸತ್ಯನೇ, ಕೆಲಸ ಯಾಕಾಗ್ಲಿಲ್ಲ ಅಂತಂದ್ರೆ ಇಲ್ಲಿ ನೋಡಿ, ಈಗ ಎಲ್ಲಾ ಕೆಲಸನು ದೈವನೇ ಮಾಡ್ಬೇಕಂತ ಏನ್ ರೂಲ್ಸ್ ಇರಲ್ಲ ಇಲ್ಲಿ. ಕೆಲವು ನಿಮ್ಮದು ಕರ್ಮಗಳು ಅಂತಾನು ಇರ್ತಾವ ಇಲ್ಲಿ. ಮತ್ತೆ ಈ ಕರ್ಮ ಎಲ್ಗಾಕಂತೀರಿ? ಅಲ್ಲ, ಪೂಜೆ ಮಾಡಿದ್ಮೇಲೆ ಎಲ್ಲ ದೇವ್ರು ಎತ್ಕೊಬೇಕಾಗಿತ್ತು ಅನ್ನೋದು ತಲೆಯಲ್ಲಿ ಹೋಗುತ್ತೆ. ಸರ್, ಈಗ ನೋಡಿ, ಅದೇ ಒಬ್ಬ ವ್ಯಕ್ತಿ ಏನ್ ಹೇಳ್ತಾರೆ ಅಂತಂದ್ರೆ, ಇದು ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ. ನಿಮ್ಗೆ ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಇದನ್ನ ಉಪಯೋಗಿಸ್ತೀನಿ. ಹೇಳಿ, ತಿಳಿಸಿ. ಒಬ್ಬ ಪೂಜಾರಿ ಡೈಲಿ ಪೂಜೆ ಮಾಡ್ತಾ ಇದ್ದ. ಅವ್ರದ್ದೇನಂತಂದ್ರೆ ಕೆಲಸ ಸರ್ ಏನು ಕೆಲಸ ಇಲ್ಲ, ಮನೆ ಒಳಗಡೆ ಒಂದು ಏನು ಒಂದು ಅಂತಂದ್ರೆ, ಇವಾಗ ಒಂದು ಬಟ್ಟೆ ಪಕ್ಕಕ್ಕೆ ಬೇಕನ್ನೋ ಕೆಲಸ ಅಲ್ಲ ಒಂದು. ಅವ್ರದ್ದು ಏನ್ ಕೆಲಸ ಅಂದ್ರೆ, ಬೆಳಗ್ಗೆ 4 ಗಂಟೆಗೆ ಹೇಳೋದು, ಸ್ನಾನ ಮಾಡೋದು, ದಿನನಿತ್ಯ ಕರ್ಮಗಳು ಮುಗಿಸ್ಕೊಂಡು ಸ್ನಾನ ಮಾಡೋದು, ಮತ್ತೆ ದೇವ್ರ ಕೆಲಸ ಇಲ್ಲಿ ಏನ್ ಬೇಕೋ ಮಾಡ್ತಾರೆ. ಬರೋದು, ದೇವ್ರ ಪೂಜೆ ಮಾಡೋದು, ದೇವ್ರ ಸೇವೆ, ಮತ್ತೆ 12 ಗಂಟೆ ಆಯ್ತಂದ್ರೆ ಮತ್ತೆ ಸ್ವಲ್ಪ ಪ್ರಸಾದ ಮಾಡ್ಕೊಂಡು ಮಲಗೋದು, ಸುಧಾರಿಸ್ಕೊಳ್ಳೋದು, ಮತ್ತೆ 3 ಗಂಟೆ ಕೇಳೋದು, ಬರೀ ದೇವ್ರ ಪೂಜೆನೆ. ಅದು ಬಿಟ್ರೆ ಬೇರೆ ಅವ್ರಿಗೆ ಇನ್ನೇನು ತಲೆ ಒಳಗಡೆ ಏನು ಆಲೋಚನೆ ಇಲ್ಲ. ಒಂದ್ಸರಿ ಏನಾಯ್ತು, ಸುನಾಮಿ ಬಂತು. ಸಮುದ್ರಗಳು ಮತ್ತೆ ಎಲ್ಲ ಉಕ್ಕಿದಾಗ ಸುನಾಮಿ ಬಂತಂದ್ರೆ ಮನೆ ಮಠ ಇವೆಲ್ಲ ಓದ್ತಾ ಇರ್ತವೆ, ಎಲ್ಲ ಕೊಚ್ಕೊಂಡು ಹೋಗ್ತಾ ಇರ್ತದೆ. ಇದು ಆಮೇಲೆ ಒಬ್ರು ಹಿಂದೆ ಕಾಲದ ಸ್ಟೋರಿ ಇದು, ಈಗಿನ ಜನರೇಷನ್ದಲ್ಲ, ಅದು ಹಿಂದೆ ಸುಮಾರು ವರ್ಷಗಳ ಸ್ಟೋರಿ ಇದು. ಆಮೇಲೆ ಲಾಸ್ಟ್ಗೆ ಏನಾಯ್ತು, ಅವರು ಕೆಲವೆಲ್ಲ ನ್ಯೂಸ್ಗಳು ಅಂದ್ರೆ ಒಬ್ಬರ ಮುಖಾಂತರ ಗೊತ್ತಿರ್ತದ, ಅಲ್ಲೇನೋ ಸುನಾಮಿ ಬಂದೈತಂತೆ, ಮತ್ತೆ ನಾವು ಇಲ್ಲಿ ಜಾಗೃತವಾಗಬೇಕು, ಇಲ್ಲ ಬೆಟ್ಟ ಪ್ರದೇಶಗಳು ದೂರ ಕಡೆ ಅಂದ್ರೆ ದೂರನ ಹೋಗಿ ಸೇರ್ಕೊಬೇಕು, ಸೇಫ್ಟಿ ಜಾಗ ನೋಡ್ಬೇಕು ಅಂತೇಳಿ. ಕೆಲವ್ರು ಏನಾಗೋಯ್ತು ಅಂತಂದ್ರೆ, ಎಲ್ಲರೂ ಹೇಳಿದ್ರಂತೆ ಪೂಜಾರಪ್ಪನಿಗೆ, ಸ್ವಾಮಿ ಹಿಂಗೆ ಸುನಾಮಿ ಬರ್ತೈತೆ, ನೀರು ತುಂಬಾ ಇದ್ರಾಗ ಬರ್ತೈತೆ, ಹೈಟ್ ಪ್ರದೇಶಕ್ಕೆ ಸೇರ್ಕೊಂಬಿಡೋಣ, ಅಲ್ಲಿ ಒಂದು ಬೆಟ್ಟ ಐತೆ, ಆ ಕಡೆಕನ ಹೋಗೋಣ, ಇಲ್ಲಿಂದ ಒಂದಷ್ಟು ದೂರ ಐತೆ, ಒಂದು 5-6 ಕಿಲೋಮೀಟರ್ ಐತೆ, ಸೇರ್ಕೊಂಬಿಡೋಣ ಅಂತೇಳಿ. ಇದು ನಾನು ಬರಲ್ಲ, ನಾನು ಯಾಕೆ ಬರ್ಬೇಕು, ನಾನು ಮಾಡೋ ಕೆಲಸ ಏನು, ದೇವ್ರ ಪೂಜೆ, ದೇವ್ರೇ ಬರ್ಬೇಕು. ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿದ್ದಾರೆ. ನಿನಗೆ ಇನ್ನು ಹೇಳ್ಕೊಂಡಿದ್ರೆ 10 ಜನ ಇಲ್ಲಿ ಸಾಯ್ತಾರೆ, ನೀನ್ ನಾನೇ ಬರ ಅಂತೇಳಿ ಏನ್ ಮಾಡಿದ್ರು, ಬಿಟ್ಟು ಹೋದ್ರು. ಅಷ್ಟರೊಳಗಡೆ ಇವರು, ಯಾಕಂದ್ರೆ ಕೆಲವ್ರನ್ನೆಲ್ಲ ಸಾಕ್ಸ್ಬೇಕಲ್ಲ ಬೇರೆ ಕಡೆ, ಮತ್ತೆ ಸುನಾಮಿ ಬಂತು, ನೀರು ಬಂತು, ದೇವಸ್ಥಾನ ಮುಳುಗಿತು. ಈ ವಯ್ಯ ಮತ್ತೆ ಇದ್ರ ಮೇಲೆ ಎತ್ತದ, ದೇವಸ್ಥಾನ ಮೇಲೆ ಎತ್ತದ. ಅಲ್ಲಿ ಒಳಗಡೆ ಇನ್ನೊಂದು ಏನ್ ಮಾಡಿದ್ರು, ಮತ್ತೆ ಏನನ ಅಲ್ಲಿ ಇಲ್ಲಿ ಯಾರನ್ನ ಉಳ್ಕೊಂಡಿದ್ರೆ ಈ ತೆಪ್ಪಗಳಂತ ಹೇಳಿ ಕಳಿಸ್ತಾರೆ. ಆ ತೆಪ್ಪದ ಒಳಗಡೆ ಕಳಿಸಿದ್ರು, ಇನ್ಯಾರನಿದ್ರೆ ನೋಡ್ರಪ್ಪ ಅಂತೇಳಿ. ಕೆಲವರು ಆಗ ಊರಿನ ಯಜಮಾನ್ರುಗಳು ಯಾರು ಇರ್ತಾರಲ್ಲ, ಅವರು ಕಳಿಸಿದ್ರು. ಮತ್ತೆ ಇವಾಗ ಇಲ್ಲಿಗೆ ಬಂದ್ಬಿಟ್ಟೈತೆ ನೀರು, ಇದ್ಯಾರೋ ಒಂದೇ ಒಂದು ತಲೆ ಕಾಣಿಸ್ತಾ ಇದೆ, ಅದೋಗಿ ನೋಡ್ರು ಅಂತೇಳಿ ಕೆಲವರು ತಪ್ಪೆ ಒಳಗಡೆ ಬರೋರು ಎತ್ಕೊಂಬಂದವ್ರೆ. ಅದು ನೀರ ಒಳಗಡೆ ಬೋಟ್ ಅಂತ ಹೇಳ್ತೀವಲ್ಲ, ಅದ್ರ ಒಳಗಡೆ ಬರಪ್ಪ, ಪೂಜಾರಪ್ಪನವ್ರೆ ನೀವ ಬಂದ್ಬಿಡ್ರಿ, ಏನಿದು, ಬನ್ನಿ ಕೂತ್ಕೊಳ್ರಿ ಅಂತ. ನೋಡ್ರಿ ಅವಾಗ ನಾನು ಬರಲ್ಲ, ನಾನು ಯಾಕೆ ಬರ್ಬೇಕು, ನಂದೇನು ಕೆಲಸ ದೇವ್ರ ಪೂಜೆ ಮಾಡೋದು, ದೇವ್ರೇ ಬರ್ಬೇಕು ಅಂತಂತೆ. ಅಯ್ಯೋ ಅಲ್ಲ ಪೂಜಾರಪ್ಪ, ನೀನು ಬದುಕಿದ್ರೆ ಏನು ಆಗ್ತದೆ, ಬಾ ನೀನು ಫಸ್ಟ್ ಇಲ್ಲಿ ಇನ್ನೂ ನೀರು ಜಾಸ್ತಿ ಆಗ್ತಾನೇವೆ, ನಿನ್ನ ಸೇಫ್ಟಿ ಜಾಗದಾಗ ಬಿಡ್ತೀವಿ. ಅದೇ ಬರಲ್ಲ, ದೇವ್ರೇ ಬರ್ಬೇಕು, ನನಗೋಸ್ಕರ ದೇವ್ರು ಬರ್ಬೇಕು. ನಾನು ಎನಿ ಟೈಮ್ ದೇವ್ರ ಪೂಜೆ ಬಿಟ್ರೆ ಏನಿಲ್ಲ. ಲಾಸ್ಟ್ ಆಯ್ತು ನೀನ್ ನಾನೇ ಬರ ಅಂದ್ಬಿಟ್ಟು ಮತ್ತೆ ಬೇರೆಯವ್ರನ್ನೆಲ್ಲ ಇದ್ ಮಾಡಕ್ ಹೋದ್ರು. ಮತ್ತೆ ಅವಾಗ ಪುಷ್ಪಕ ವಿಮಾನ ಅಂತೇಳಿ ಇತ್ತು ಅವಾಗ. ಇದೆಲ್ಲ ನೀರು ಇಲ್ಲಿ ಮುನ್ಗ್ಬಿಟ್ಟೈತೆ. ಹಂಗೂನು ಅವಯ್ಯ ಕಾಲಗಳ ಮ್ಯಾಲಕ್ಕೆ ಎತ್ಕೊಂಡ್ಬಿಟ್ಟು ನಿಂತಿದ್ದಾನೆ ಒಂದು ದೇವಸ್ಥಾನದ ಅಂದ್ರೆ ಈಚೆ ಗರ್ಭಗುಡಿ ಒಳಗಡೆ ಇದು ಮಾಡಿಸಿರ್ತೀವಲ್ಲ ನಾವು, ಗೋಪುರ ಇರುತ್ತಲ್ಲ, ಗೋಪುರನ ಹಂಗೆ ಹಿಂಗೆ ಇಟ್ಕೊಂಡು ಗೋಪುರನ ಇದಾರೆ. ಮತ್ತೆ ನೀರು ಇನ್ನೂ ಜಾಸ್ತಿ ಆಗಿ ಎಲ್ಲ ಹಿಂಗೆ ತಲೆ ಹಿಂಗೆ ಎತ್ತಿದ್ದಾರೆ. ಮತ್ತೆ ಯಾರಾನು ಇದ್ರೆ ನೋಡ್ರಪ್ಪ ಹಗ್ಗ ಹಾಕಿ ಸ್ವಲ್ಪ ಸೇಫ್ಟಿ ಮಾಡ್ರಿ ಅಂತೇಳಿ. ಆವಾಗ ಕರೆದ್ರೆ ಆವಾಗೂ ಬರಲ್ಲ ಅಂತಾರಿ. ನೋಡ್ರಿ ಏನು ಇದು. ಲಾಸ್ಟ್ಗೆ ಅದು ಆಯ್ತು, ನೀರು ಬಂತು ಹೋಯ್ತು. ಇವಯ್ಯ
ತೀರೋಯ್ತು, ಸತ್ತ ಅದು ಮುಗೀತು. ಓಕೆ. ಅಲ್ಲಿಗೆ ಸ್ವರ್ಗಕ್ಕೆ ಹೋಗ್ಬೇಕಲ್ಲ, ಹ್ಮ್ ದೇವ್ರನ್ನ ಪ್ರಶ್ನೆ ಇದು. ಹ್ಮ್. ಅಲ್ಲ ಸ್ವಾಮಿ ನಂದೇನು ಕೆಲಸ ಅನ್ನಂತೆ. ಅಲ್ಲಪ್ಪ ನೀನು ನನ್ನ ಸೇವೆ ಬಿಟ್ರೆ ಇನ್ನೇನು ಮಾಡ್ತಾ ಇದೀಯ ನೀನು? ಪ್ರತಿದಿನ ಪ್ರತಿನಿತ್ಯ ನನ್ನ ಸೇವೆ ನನ್ನ ನಾಮ ಸ್ಮರಣೆನೇ ಮಾಡ್ತಾ ಇದೀಯಾ, ಮತ್ ನಾನು ಇಷ್ಟು ಮಾಡ್ತಾ ಇದ್ದೀನಲ್ಲ ಸ್ವಾಮಿ, ನೀನ್ ಎಲ್ಲಿ ಬಂದಿದ್ದು ಅಂದಂತೆ. ನೋಡಿ ಹೆಂಗೈತೆ. ಅಲ್ಲಪ್ಪ ನೀನು ಕರೆಕ್ಟಾಗಿ ಐತೆ, ನಿನ್ನಂತವ್ರು ಇಲ್ಲಿ ಎಷ್ಟು ಜನ ಅವ್ರೆ ನೋಡಪ್ಪ ಅಂದ್ರಂತೆ. ನಿನ್ಗಿಂತೂ ಸೇವೆ ಮಾಡೋರು, ನಿನ್ಗಿಂತೂ ಭಕ್ತರು ಇಲ್ಲಿ ತುಂಬಾ ಜನ ಇದ್ದಾರೆ. ನಿಂದ ಅಲ್ಲಿ ಏನಾಯ್ತು ಅಂದ್ರೆ ದಡ್ಡತನ ಆಯ್ತು. ಯಾಕಂತಂದ್ರೆ ನಾನೇ ಬರ್ಬೇಕು ಅಂತೇನಿಲ್ಲ, 3 ಸರಿ ಬಂದಿದ್ದೀನಪ್ಪ ನಾನು ಅನ್ನಂತೆ. ಯಾವಾಗ ಸ್ವಾಮಿ ಅಂದಂತೆ. ಒಂದ್ಸರಿ ಸೈಕಲ್ ಆಗಿ ಬಂದೆ, ಒಂದ್ಸರಿ ಅಡ್ಗ ತರ ಇದಾಕೊಂಬಂದೆ, ಒಂದೊಂದ್ಸರಿ ವಿಮಾನ ಪುಷ್ಪಕ್ಕೆ ಕಳಿಸಿದ್ನಲ್ಲಪ್ಪ. ನಾನೇ ಬರ್ಬೇಕಂತೇನಿರಲ್ಲ, ನನ್ನ ರೂಪದಲ್ಲಿ ಯಾರನ್ನ ಒಬ್ಬನ ಕಳಿಸಿರ್ತೀನಿ. ದೈವ ಇದರಲ್ಲಿ ನೀನು ಅಲ್ಲಿಗೆ ಬರ್ಬೋದಾಗಿತ್ತಲ್ಲಪ್ಪ. ನನ್ನ ಶಿಷ್ಯನು ನಮ್ಮ ಸೇವಕರು ಅಂತೇಳಿ ನಾನು ಕಳಿಸಿದ್ದೀನಿ, ನಾನೇ ಬರ್ಬೇಕಂತೇನಿರಲ್ಲ ಅಂತ ಹೇಳಿದ್ರಂತೆ. ಅವಾಗ ಕೆಲವು ನೋಡಿ ದೈವ ಅನ್ನೋದು ಇವಾಗ ನಾವು ಯಾವುದೋ ಒಂದು ಇದರಲ್ಲಿ ಬರ್ತಾ ಇರ್ತದೆ. ಇವಾಗ ನಾವು ಕೆಲವು ಬಿಸಿಲಾಗಲಿ ನಮ್ಗೇನೋ ಒಂದು ಕೆಲ್ಸಕ್ಕೆ ಹೋಗಿರ್ತೀವಿ, ಆ ಕೆಲ್ಸಕ್ಕೆ ಆಗಿರಲ್ಲ. ಯಾರನ್ನ ಒಬ್ಬರು ಬಂದಾಗ ನಾವು ಏನ್ ಹೇಳ್ತೀವಿ, ಏನೋ ದೇವ್ರು ಬಂದಂಗೆ ಬನ್ನಿಯಪ್ಪ ನಿಂಗು ಒಂದು ಒಳ್ಳೆ ಕೆಲಸ ಹೋಗ್ಬಿಡ್ಬೇಕು ಅವಾಗ ಅವರಿಂದ ಅಲ್ವಾ. ಇದು ಇದೇ ತರನೇ. ಅಂದ್ರೆ ಕೆಲವು ವಿಚಾರಗಳಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ನಾವು ಮಾಡಿರೋಂಥ ಕೆಲವು ಕರ್ಮಗಳಂತ ಏನ್ ಇರ್ತಾವಲ್ಲ, ಅವು ಸ್ವಲ್ಪ ತಡಿತವೆ. ತಡೆದಾಗ ಏನಾಗುತ್ತೆ ಅಂತಂದ್ರೆ, ನೀವು ಮಾಡಿಸಿರೋ ಫಲ ಅಂತೂ 100% ವೇಸ್ಟ್ ಆಗಲ್ಲ. ಸ್ವಲ್ಪ ನೀವು ಮಾಡಿರೋಂಥ ಕರ್ಮಗಳು, ಆಮೇಲೆ ಇಲ್ಲಿ ನಮ್ಗೇನಿರ್ತವೆ ಅಂತಂದ್ರೆ, ಕೆಲವು ಈಗ ಮಾಟದ ಸಮಸ್ಯೆ ಅಂತ ಬರ್ತೀವಿ ನೋಡಿ. ಇಲ್ಲಿ ಮಾಟದ ಸಮಸ್ಯೆ ಅಂತ ಬಂದಾಗ ಒಂದ್ಸರಿಗೆಲ್ಲ ತುಂಬಾ ಕಷ್ಟ ಸರ್. ಅದು ಒಂದ್ಸರಿ ತೆಗಿಬೇಕು ಅಂತಂದ್ರೆ ತುಂಬಾ ಕಷ್ಟ. ಆಮೇಲೆ ಇಲ್ಲಿ ಮಂತ್ರನೂ ಮಾತಾಡ್ತೈತೆ, ಮಂತ್ರಗುನು ಜೀವ ಕಳೆ ಐತಿ, ಮಂತ್ರಗೂ ಉಸಿರಾಡಿಸ್ತೈತೆ, ಮಂತ್ರಗುನು ಪ್ರಾಣ ಐತಿ. ಹೆಂಗೆ ಇದೊಂಥರ ವಿಶೇಷ. ಈಗ ನಾವು ಯಾರಿಗಾನ ಒಂದು ಒಳ್ಳೇದಾಗ್ಬೇಕು, ಒಂದು ಅನುಕೂಲ ಆಗ್ಬೇಕು ಅಂತೇಳಿ ಆ ದೈವನ ನಾವು ಆತ್ಮದಲ್ಲಿ ಹೇಳ್ಕೊಂಡು ಆ ಮಂತ್ರ ಮಾಡಿ ಅವನಿಗೆ ಒಳ್ಳೇದಾಗ್ಬೇಕು ಅಂತ ನೀವು ಹೊಡೀರಿ, 100% ಆಗ್ಬೇಕು ಆ ಮಂತ್ರ. ಅದು ಆ ಮಂತ್ರ ಉಚ್ಚಾರಣೆ ಮಾಡ್ತಾ ಇರೋ ಕೆಲಸಕ್ಕೆ ಯಾವ ಕೆಲಸ ಸಕ್ಸಸ್ ಆಗ್ಬೇಕು ಅಂತ ಮಂತ್ರ ಹಾಕ್ತಿರ್ತೀವಿ, ಆಗ್ಲೇಬೇಕದು, ಆಗ್ಬೇಕದು. ಯಾಕಂತ ಕೇಳ್ರಿ. ಯಾಕೆ ನಾವು ಇಲ್ಲಿ 1000 ಸರಿ ಜಪ ಮಾಡಿರ್ತೀವಿ, ಅದೇ ದೈವನ ಆರಾಧನೆ ಮಾಡಿರ್ತೀವಿ, ಆ ಮಂತ್ರ ಸಿದ್ಧಿ ಆಗಿರ್ತದೆ. ಸಿದ್ಧಿಯಾಗಿ ಆ ದೈವನ ಸಾಕ್ಷಾತ್ಕಾರ ನಿನ್ನ ಮಾಡ್ಕೊಂಡು ನೀನು ಅವ್ರಿಗೆ ಒಳ್ಳೇದಾಗ್ಬೇಕು, ಇವನ್ಗೆ ನೆಗೆಟಿವ್ ಅದೇ ಹೋಗ್ಬೇಕಂತ ನೀವು ಹಾಕಿದ್ರೆ ಆಗ್ಬೇಕ ಮಂತ್ರ. ಅದು ಇದು ಮಂತ್ರದ ಕೆಪಾಸಿಟಿ, ಮಂತ್ರದ ಪವರ್. ಇದು ಕೆಲಸ ಮಾಡ್ಬೇಕದು. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಸಿದ್ಧಿ ಆಗಿದ್ರೆ ಸಾಧನೆ ಆಗಿದ್ರೆ ಮಾಡುತ್ತೆ, ಆಗಿಲ್ಲ ಅಂದ್ರೆ ಮಾಡಲ್ಲ. ಆಮೇಲೆ ಇವಾಗ ಇವ್ರಿಗೆ ಮಾಟದ ಸಮಸ್ಯೆ ಅಂತ ಹೇಳ್ತೀವಿ. ಈಗ ಮಾಟ ಯಾವ ರೀತಿ ಆಗುತ್ತೆ? ಒಂದು ಫೋಟೋ ಇಟ್ಬಿಟ್ರೆ ಆಗ್ಬಿಡ್ತದ ಮಾಟ? ನಮ್ಗೆ ಏನೋ ಒಂದು ಫೋಟೋ ಹಿಡಿದ್ಬಿಟ್ರು ಕೆಲವ್ರು ಹೇಳ್ತಾ ಇರ್ತಾರೆ. ಕೆಲವ್ರು ಹೇಳೋದಕ್ಕೂ ನಮ್ಗೆ ಇಲ್ಲಿ ಒಂಥರ ಇದೂನು ಏನಪ್ಪಾ ಸುಮ್ಮನೆ ಎಲ್ಲ ಕೆಲವ್ರು ನೀವೇನು ಯಾಕೆ ಈ ತರ ಮಾತಾಡ್ತಾ ಇದೀರಿ ಅಂತ ನಾವು ಅವ್ರನ್ನೇನೆ ಬೈತಾ ಇರ್ತೀವಿ. ಮಾಟ ಆಗ್ಬೇಕಾದಾಗ ಏನಾಗ್ತದೆ, ಈ ಒಂದು ಕೆಲವು ವಸ್ತುಗಳು ಬೇಕು. ಈಗ ಈ ಒಂದು ಮಣ್ಣು ಎತ್ಕೊಂಡಿರ್ತಾರೆ, ಇಲ್ಲ ಕೂದಲು ಎತ್ಕೊಂಡಿರ್ತಾರೆ, ಬಟ್ಟೆ ಎತ್ಕೊಂಡಿರ್ತಾರೆ. ಇವೆಲ್ಲ ಕೆಲವ್ರದ್ದು ಇವರು ಮನೆದು ಸ್ವಲ್ಪ 4 ಮನೆಯದೋ ಇಲ್ಲ ಎಲ್ಲೋ ಒಂದು ಸ್ವಲ್ಪ ಮಣ್ಣು ಎತ್ಕೊಂಡಿರ್ತಾರೆ. ಇವೆಲ್ಲ ಎತ್ಕೊಂಡಾಗ ಏನ್ ಮಾಡ್ತಾರೆ, ಅದ್ರದ್ದೇ ಆದಂತ ನಾವ್ ಹೇಳಿದ್ವಲ್ಲ ಈಗ ಮಂತ್ರ ಅಂತೇಳಿ, ಅವನು ಕೆಟ್ಟದ್ ಮಾಡ್ಬೇಕಾದವನು ಏನ್ ಮಾಡಿರ್ತಾನೆ, ಆ ಮಂತ್ರನ ಆಲ್ರೆಡಿ ಸಿದ್ಧಿ ಮಾಡ್ಕೊಂಡು ಆ ದೈವನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾನೆ. ಮಾಡ್ಕೊಂಡಿಂತವನಿಗೆ ತೊಂದರೆ ಆಗ್ಬೇಕು ಅಂತೇಳಿ ಅವನೇನ್ ಮಾಡಿರ್ತಾನೆ, ಉಚ್ಚಾಟನೆ ಮಾಡ್ತಾ ಇರ್ತಾನೆ. ಉಚ್ಚಾಟನೆ ಮಾಡಿದಾಗ ಏನಾಗ್ತದೆ, ಅದು ಬಂದು ಇವನ್ ಫುಲ್ ಲಾಕ್ ಆಗಿರ್ತದೆ. ಆ ಶಕ್ತಿ ಬಂದು ಇವನ್ನ ಫುಲ್ ಲಾಕ್ ಮಾಡ್ಕೊಂಡಿರ್ತದೆ. ಅವಾಗ ಏನಾಗಿರ್ತದೆ, ಆ ಶಕ್ತಿ ಬಿಟ್ಕೊಡಲ್ಲ. ಆ ಶಕ್ತಿ ಬಿಟ್ಕೊಡಲ್ಲ ಅಂತಂದಾಗ ನೀನ್ ಆ ಶಕ್ತಿನ ಹಿಡಿದು ಬಂಧಿಸ್ಬೇಕು, ಇಲ್ಲ ಅದರಿಂದ ಕ್ಲಿಯರ್ ಮುಕ್ತಿ ಕೊಡಬೇಕು. ಇವನ್ಕ ಆವಾಗ ಬಿಡುಗಡೆ ಕೊಟ್ಟಾಗ ನಿನಗೆ ಕೆಲಸ ಆಗುತ್ತೆ ಅದು. ಸೊ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿಲ್ಲ ಅಂದ್ರೆ ಇಲ್ಲಿ ಕೆಲಸ ಆಗಲ್ಲ. ಮತ್ತೆ ಎಲ್ಲಾಗುತ್ತೆ ಅದು ಸೂತಕ ಇದ್ದಂಗೆ. ಒಬ್ಬ ಮನುಷ್ಯನ್ಗೆ ಏನಾನ ಮಾಟದ ಸಮಸ್ಯೆ ಆದಾಗ ಇದು ಸೂತಕ ಅಂತ ಹೇಳ್ತೀವಿ. ಯಾಕಂದ್ರೆ ದೈವ ಬಲ ಬರಲ್ಲ, ದೈವನ್ ಲಾಕ್ ಮಾಡಿರ್ತಾನೆ. ಮತ್ತೆ ನಿನಗೆ ಕೆಲ್ಸಗಳಾಗಕ್ಕೆ ಇಂಟ್ರೆಸ್ಟ್ ಕೊಡಲ್ಲ. ಅದು ಎಲ್ಲಿಗೋದ್ರು ಮಂಕ್ ಕೊಡ್ತಾ ಇರ್ತದೆ, ನಿಶಕ್ತಿ ಕೊಡ್ತಾ ಇರ್ತದೆ, ಎಲ್ಲೋದ್ರೂ ಮಲ್ಕ್ಬೇಕು ಅಂತ ಇರ್ತದೆ. ಯಾವ ಕೆಲ್ಸನ ಇಂಟ್ರೆಸ್ಟ್ ಇರಲ್ಲ, ಇವನ್ ಊಟ ತಿನ್ನಕ್ಕೂ ಇಂಟ್ರೆಸ್ಟ್ ಇರಲ್ಲ. ಈ ತರ ತೊಂದರೆ ಕೊಡ್ತಾ ಇರ್ತದೆ. ಆಮೇಲೆ ಇದು ಮಾಟ ಯಾವ ರೀತಿ ಇವ್ರಿಗೆ ಆಗೋದೇನ್ ಗೊತ್ತಾ, ಫಸ್ಟ್ ಕಾಲ್ನಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾವು ಭೂಸ್ಪರ್ಶ ಮೇಲೆ ತಾನೇ ಇರೋದು.
ಈಗ ಅವನು ಆಲ್ರೆಡಿ ಮಣ್ಣೆತ್ಕೊಂಡಿರ್ತಾನೆ, ನಿಮ್ದು ಉಗುರು ಇಲ್ಲ ಒಂದು ಬಟ್ಟೆನ ಏನೋ ಒಂದು ಕಲೆಕ್ಟ್ ಮಾಡಿರ್ತಾನೆ. ಇದನ್ನ ಎತ್ಕೊಂಡು ಮಾಟ ಸಮಸ್ಯೆ ಆದಾಗ ನಿಧಾನವಾಗಿ ಹೆಬ್ಬೆಟ್ಟಿನಿಂದ ಗಾಳಿ ತರ ಸ್ಟಾರ್ಟ್ ಆಗಿ ನೋಡ್ರಿ ಅದು ಹೆಂಗ್ ಬರುತ್ತೆ ಅಂತ ಹೇಳ್ತಿ. ಎಲ್ಲ ಬಂದು ಫಸ್ಟ್ ಹೆಬ್ಬೆಟ್ಟಿಗೆ ಬರುತ್ತೆ, ಕಾಲಿಗೆ ಬರುತ್ತೆ, ಮೊಣಕಾಲಿಗೆ ಬರುತ್ತೆ, ಮತ್ತೆ ತೊಡೆಗೆ ಬರುತ್ತೆ, ಸೊಂಟಕ್ಕೆ ಬರುತ್ತೆ, ಬೆನ್ನಕ್ಕೆ ಬರುತ್ತೆ, ಅಲ್ಲಿಂದ ಎದೆಗೆ ಬರುತ್ತೆ. ಎದೆಗಿನಿಂದ ಏನ್ ಮಾಡುತ್ತೆ, ಕಣ್ಣು ಮುಖ ಚಾಯ್ ಬಂದು ಇಲ್ಲಿ ಕೂರುತ್ತೆ ಅದು. ಹೌದು, ಇಲ್ಲಿ ಕೂತಾಗ ಏನಾಗ್ತದೆ, ಅದು ಎಲ್ಲ ಸ್ಟೋರೇಜ್ ಇದು. ಇವಾಗ ನಾವೇನ್ ಮಾಡ್ತೀವಿ, ಒಂದು ನೀರ್ನ ಎಲ್ಲಿ ಸ್ಟೋರೇಜ್ ಮಾಡ್ತೀವಲ್ಲ, ಅದೆಲ್ಲ ಆಗಿ ಇಲ್ಲಿ ಬಂದು ಕೂತಾಗ ಅಲ್ಲಿನಿಂದ ಇದು ಮತ್ತೆ ನರನಾಡಿಗಳಿಗೆಲ್ಲ ಸ್ಟೋರೇಜ್ ಆಗಿ ಫುಲ್ ಬ್ಲಾಕ್ ಆಗುತ್ತೆ. ಇದು ಕೆಲಸ. ಇದು ಪಿನ್ನು ಕುಚ್ಚಿದಂಗ ಆಗುತ್ತೆ, ಮಳೆ ಸುಚ್ಚಿದಂಗ ಆಗುತ್ತೆ, ಸೂಜಿ ಸುಚ್ಚುತ್ತೆ, ನರ ಕರೆಂಟ್ ಶಾಕ್ ಹೊಡೆದಂಗ್ ಹೊಡಿತೆ. ಈ ಕಡೆ ಮಲಗಿದ್ರೆ ಕೈ ಆರುತ್ತೆ, ಕಾಲು ಆರುತ್ತೆ, ಯಾರೋ ಬಂದು ನಮ್ಮನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ, ಎಳ್ಕೊಂಡು ಹೋದಂಗೆ ಆಗುತ್ತೆ. ನಾವು ಮಲಗಿದಾಗ ಏನೋ ನಮಗೆ ನೆರಳು ಕಾಣಿಸ್ದಂಗೆ ಛಾಯ ಕಾಣಿಸುತ್ತೆ. ಅಂದ್ರೆ ನಾವು ಮಲಗಿದಾಗ ಏನೋ ನಮ್ಗೆ ಒಂಥರ ಭಯ ಪಡಿಸುತ್ತೆ. ನಮ್ಗೆ ಮಲಗಿದ್ದಾಗ ಏನೋ ದೇಹ ಭಾರ ಆಗುತ್ತೆ, ಸುಸ್ತು ಮಾಡಿಸುತ್ತೆ, ನಿಶಕ್ತಿ ಆಗೋತೈತೆ. ಆಮೇಲೆ ತಲೆ ಯಾಕೋ ನಮ್ಗೆ ಭಾರ ಅನ್ಸುತ್ತಾ ಇರ್ತದೆ, ತಲೆ ಕಣ್ಣು ಮಂಜಾಗುತ್ತೆ. ಆಮೇಲೆ ಒಂದ್ಸರಿ ಆಲೋಚನೆ ಮಾಡಿದ್ಲು ಒಂದ್ಸರಿ ಬರಲ್ಲ, ಜ್ಞಾಪಶಕ್ತಿ ಬರಲ್ಲ. ಈ ತರ ನಮ್ಗೆ ಹಲವು ಸಮಸ್ಯೆಗಳು ಮಾಡ್ತಾ ಇರ್ತದೆ. ಆಮೇಲೆ ಕೆಲವ್ರು ನೋಡ್ರಿ ಮಾಟದ ಸಮಸ್ಯೆ ಆದಾಗ ಯಾವ ರೀತಿ ಅಂತಂದ್ರೆ ಎದೆ ಹಿಡ್ಕೊಳುತ್ತೆ. ಅದು ಪಂಪ್ ಏನ್ ಮಾಡುತ್ತೆ, ಅದು ಹಿಡಿಯುತ್ತೆ. ಇದು ಇದು ಏನಾಗುತ್ತೆ ಅಂತಂದ್ರೆ, ಆಮೇಲೆ ನೋಡಿ ಪಂಪ್ ಇದು ಯಾವಾಗ ಹಿಂಗ್ ಒತ್ತಾ ಇರ್ತದಲ್ಲ, ಹೃದಯ ಹಿಡಿತಾ ಇರ್ತದೆ. ಆಮೇಲೆ ಕೆಲವರಿಗೆ ದೀರ್ಘವಾದ ಅಂತ ಏರು ಉಸಿರು ಹಿಡಿತಾ ಇರ್ತಾರೆ. ಆಮೇಲೆ ಎದೆ ಮತ್ತೆ ನಿಂತು ಅದು ಬಿಡುತ್ತೆ ಆಡುತ್ತೆ. ಆಮೇಲೆ ಅವ್ರಿಗೆ ಅನ್ಸ್ತಾ ಇರ್ತದೆ ಅವ್ರ ದೇಹಕ್ಕೆ, ನನಗೇನೋ ಆಗೋಗ್ಬಿಡ್ತದೆ, ನಾನು ಬದುಕ್ತೀನೋ ಸಾಯ್ತೀನೋ, ಏನೋ ಆಗೋಗ್ಬಿಡ್ತದೆ ಅಂತ ಭಯ ಆಗ್ತಾ ಇರ್ತದೆ. ಆಮೇಲೆ ಕೆಲವರು ಒಬ್ಬೊಬ್ಬರೇ ಹೋಗ್ಬೇಕಾದ್ರೆ ಭಯ, ಒಬ್ಬರು ಮನೆ ಒಳಗಡೆ ಇರ್ಬೇಕಾದ್ರೆ ಭಯ, ಮನೆ ಒಳಗಡೆ ಏನೋ ಕೆಲವು ಓಡಾಡ್ತಾರಂತ ಭಯ, ಆತ್ಮಗಳು ಈ ತರ ಸಮಸ್ಯೆಗಳು ಕೊಡ್ತಾ ಇರ್ತಾರೆ. ಅಂದ್ರೆ ಇವೆಲ್ಲ ಏನ್ ಕಾರಣ ಅಂತಂದಾಗ, ಇವರು ಮೇಲೆ ದ್ವೇಷಕ್ಕಾಗ್ಲಿ ಈಗಿನ ಜನರೇಷನ್ ಸರ್ ಈ ತರ ದ್ವೇಷ ಅಂತಾನೆ ಹೇಳಂಗಿಲ್ಲ ಸರ್ ಇಲ್ಲಿ. ಯಾಕಂತಂದ್ರೆ ಕೆಲವು ವಿಚಾರಗಳಲ್ಲಿ ಅಪಾರ್ಟ್ಮೆಂಟ್ಗಳಾಗಿರೋರ್ಗುನು ಮಾಟ ಮಾಡಿಸಿದ್ದಾರೆ, ನಾವು ನೋಡಿದೀವಿ. ಬರೀ ನೀರು ಎರಚಿದ್ ಅಂದ್ರೆ ಗೊತ್ತಿಲ್ಲ ಇವ್ರಿಗೆ. ಇವರು ಆ ಕಡೆನಿಂದ ಒಬ್ರು ಬರ್ತಾ ಇದ್ದಾರೆ, ಇವ್ರು ಏನ್ ಮಾಡಿದ್ದಾರೆ, ತಲೆ ಬಗ್ಸ್ಕೊಂಡು ನೀರು ಎರಚಿದ್ದಾರೆ, ಗೊತ್ತಿಲ್ಲ, ಕಾಣಿಸಿಲ್ಲ. ಎರಚಿದ್ದು ಒಂದೇ ಆಗಿದೆ, ಅವ್ರು ಬಂದಿದ್ದು ಒಂದೇ ಆಗೈತಿ. ಆದ್ರೆ ಇವರು ಸ್ವಾರಿ ಕೇಳಿ, ಅಮ್ಮ ನಾನು ನೋಡಿಲ್ಲಮ್ಮ ಸ್ವಾರಿ ಅಂತಂದಿದ್ದಾರೆ. ಆದ್ರೆ ನೋಡಿ ಆ ದ್ವೇಷಕ್ಕೇನೆ ಮಾಟ ಮಾಡಿಸಿ 6 ತಿಂಗಳು ಹಾಸಿಗೆ ಹಿಡ್ದಂಗೆ ಮಾಡಿದ್ದಾರೆ. ಕೈ ಕಾಲು ಬರ್ತಾ ಇಲ್ಲ ಪಾಪ, ಅವ್ರು ಗೋಡೆ ಹಿಡ್ಕೊಂಡು ಓಡಾಡಿದ್ದಾರೆ ಅಂತೆ. ಇದ್ಯಾವ ತರ ಇದು ಪ್ರಯೋಗ ಅಂತ ಹೇಳ್ತೀವಿ. ಇದು ನೋಡಿ, ಇದು ಈಗಿನ ಜನರೇಷನ್ ನಲ್ಲಿ ಹೆಂಗಾಗ್ಬಿಟ್ಟದೆ ಅಂತಂದ್ರೆ, ಅಂದ್ರೆ ಇದು ದ್ವೇಷಕ್ಕಂತಾನು ಹೇಳಂಗಿಲ್ಲ, ಮತ್ತೆ ಅವ್ರ ಮೇಲೆ ಇರೋಂಥ ಕೋಪಕ್ಕಂತಾನು ಹೇಳಂಗಿಲ್ಲ, ವ್ಯವಹಾರಗಳಕ್ಕಂತಾನು ಹೇಳಂಗಿಲ್ಲ. ಈಗ ಇದು ಮಾಟ ಮಾಡೋದು ಜನಗಳಿಗೆ ಇದು ಕಾಮನ್ ಆಗ್ಬಿಟ್ಟದೆ. ಯಾರು ಇದನ್ನೆಲ್ಲ ಮಾಡ್ತಾರೆ? ಕೆಲವರು ಯಾರು ಅನ್ನೋದಕ್ಕಿಂತ ಕೆಲವರು ಅದೇ ಕೆಲಸದಲ್ಲೇ ಇರ್ತಾರೆ ಸರ್ ಇವೆಲ್ಲಾನು. ಕೆಲವ್ರು ಏನಾಗ್ತದೆ ನೋಡ್ರಿ, ಒಳ್ಳೇದ್ ಮಾಡೋರು ಕೆಟ್ಟದ್ ಕಲ್ತಿರಲ್ಲ, ಕೆಟ್ಟದ್ ಮಾಡೋರು ಒಳ್ಳೇದ್ ಕಲ್ತಿರಲ್ಲ. ಅವನ್ಗೆ ಮಾಡೋದೇ ಕೆಟ್ಟದ್ದು. ಅವ್ರಿಗೆ ಚಿಟ್ಕೆ ಅಂತ ಹೇಳ್ತೀವಲ್ಲ, ಆ ತರ ಚಿಟ್ಕೆ ಒಳಗಡೆ ಮಾಡ್ಬಿಟ್ರಿ. ಈಗ ಏನ್ ಹೇಳ್ತೀವಿ ಹೇಳ್ರಿ, ಮನೆ ನಾವು ಕಟ್ಟಬೇಕಾದ್ರೆ ತುಂಬಾ ಪ್ರಯತ್ನ ಇದು. ಇದು ರಸಮಟ್ ಗಿಡಕ, ಒಂದು ತೂಬ್ಗುಂಡ್ ಗಿಡಕ, ಒಂದು ಮಟ್ಕೋಲ್ ಗಿಡಕ ನೇರವಾಗಿ ನೀಟಾಗಿ ಬರ್ಬೇಕು. ಮತ್ತೆ ಅಲ್ಲಿ ಪ್ಲಾಸ್ಟಿಕ್ ಹಿಂಗ್ ಬರಬಾರ್ದು, ಹಂಗ ನೀಟ್ ಅಂತ ಹೇಳ್ತೀವಿ. ಇಷ್ಟೆಲ್ಲ ಬಾಧೆ ಬಿದ್ದು ನಾವು ಕಟ್ಟಿರೋ ಮನೇನ JCB ಬಂದು ಎತ್ತು ಒಂದ್ ಏಟ್ ಹಾಕಿದ್ರೆ ಎಲ್ಲ ಹೊಡೆದ್ರಿ. ಅದನ್ನೇ ಹೇಳೋದು. ಈ ತರ ಇವೆಲ್ಲ ಇರ್ತವೆ ಸರ್ ಇಲ್ಲಿ. ಅದಕ್ಕೋಸ್ಕರ ನಾವ್ ಇಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಇಲ್ಲಿ ಎಲ್ಲಾನು ಪ್ರಾಮಾಣಿಕವಾಗಿ ಕರೆಕ್ಟಾಗಿ ಇರ್ತೈತೆ. ಇಲ್ಲಿ ಟೈಮ್ ಬೇಕು. ಆಮೇಲೆ ಇಲ್ಲಿ ಯಾವ ರೀತಿ ನಾವು ಕಂಡಿಡಿಬೇಕು ಅಂತಂದ್ರೆ, ಅವ್ರಿಗೆ ಯಾವ ಸಮಸ್ಯೆ ಆಗೈತೆ, ಇಲ್ಲಿ ಏನ್ ಸಮಸ್ಯೆ ಮಾಡಿದ್ದಾರೆ, ಯಾವ ಪ್ರಯೋಗ ಮಾಡಿದ್ದಾರೆ, ಏನದಕ್ಕೋಸ್ಕರ ಈಗ ನಿಂಗೆ ತಲೆನೋವು ಬರ್ತದೆ, ಮುಂದೆ ಕಾಲು ಹೊಡಿತೈತೆ, ನರ ಸುಚ್ಚಿಡ್ತಾ ಇದ್ದಾವೆ, ಮತ್ತೆ ಇದೆಲ್ಲ ಏನದಕ್ಕಾಗ್ತೈತೆ. ಇನ್ನು ಕೆಲವು ಇದು ಮಾಮೂಲಿ ಸಮಸ್ಯೆ ಆದಾಗ ಇನ್ನು ಕೆಲವರು ಪ್ರಯೋಗ ಮಾಡಿಬಿಟ್ಟಿರ್ತಾರೆ. ಪ್ರಯೋಗ ಮಾಡಿಬಿಟ್ಟಾಗ ಏನಾಗ್ತದೆ, ಹೊಟ್ಟೆ ಒಳಗಡೆ ಅದೆಲ್ಲ ಹಾಕಿ ನರಕಬೂತಳಿ ಕೆಲವೆಲ್ಲ ಹಾಕಿ ಹೊಟ್ಟೆ ಒಳಗಡೆ ಹಾಕಿದಾಗ ಹೊಟ್ಟೆ ಒಳಗಡೆನೆ ಮಗ ಓಡಾಡ್ದಂಗೆ ಓಡಾಡ್ತಾ ಇರ್ತದೆ. ಅದು ಈಚಕ್ಕೆ ಬರಲ್ಲ. ಅವ್ರಿಗೇನಾಗ್ತದೆ ಸಮಸ್ಯೆಗಳು, ಹೊಟ್ಟೆ ನೋವು, ಹೊಟ್ಟೆ ಗಿಂಡಂಗೆ ಆಗೋದು, ಜೀವ ಹೋಗ್ತಾನೇ ಇರ್ತೈತೆ ಅವ್ರಿಗೆ. ಏನ್ರಿ ಕೆಲಸ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋದಕ್ಕೆ ಹೋಗ್ಬೇಕಂತನೂ ಆಗಲ್ಲ. ಮತ್ತೆ ಇವ್ರು ಇದೇ ಸಮಸ್ಯೆಗೆ ಉಳ್ಕೊಂಬಿಟ್ರೆ ಮತ್ತೆ ದುಡಿಯೋದು ಹೆಂಗೆ, ಜೀವನ ಮಾಡೋದು ಹೆಂಗೆ?
ಈ ರೀತಿ ಮಾಡ್ತಾ ಇರ್ತಾರೆ. ಇವನ್ನೆಲ್ಲ ತುಂಬಾ ಅನುಭವ ಇದ್ದು ಇವ್ರು ಯಾವ ರೀತಿ ಮಾಡಿದ್ದಾರೆ, ಏನ್ ಪ್ರಯೋಗ ಮಾಡಿದ್ದಾರೆ, ಇವನ್ನೆಲ್ಲ ನೋಡಿ ಅದನ್ನ ನಾವು ಇಳಿಸ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಭೂಮಿನಿಂದ ಭೂಮಿಗೆ ಇಳಿಸ್ಬೇಕು ನಾವು. ಅಂದ್ರೆ ಏನ್ ಮೈಗೆ ಏರಿದೆ ಅದನ್ನ ವಾಪಸ್ಸು ಕೆಳಕ್ ಭೂಮಿಗೆ ಇಳಿಸ್ಬೇಕು. ನೋಡಿ, ಮಾಟ ಮಾಡೋದು ಮೇಲಕ್ಕೆ ಏರ್ತದೆ, ಇಳಿಸ್ಬೇಕಾದ್ರೆ ತಲೆನಿಂದ ಇಳಿಸ್ತೀವಿ. ಯಾವ ತರ ಇಳಿಸ್ತೀರಾ? ಅದೇ ಈಗ ಏನ್ ಹೇಳ್ತೀವಲ್ಲ, ಅವ್ರು ಯಾವ ರೀತಿ ಮಾಡಿದ್ದಾರೆ ನೋಡ್ಕೊಂಡು, ಒಂದು ನಿಂಬೆಹಣ್ಣು ಒಳಗಡೆ ಆಗಲಿ, ಒಂದು ತೆಂಗಿನಕಾಯಿ ಒಳಗಡೆ ಆಗಲಿ, ಇಲ್ಲ ಮಂತ್ರಶಕ್ತಿ ಮೇಲೆ ಅವ್ರಿಗೆ ಇಲ್ಲಿಂದ ಎಲ್ಲ ಇಳಿಸಿ 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 ಇಲ್ಲಿಗೆ ತರಬೇಕು. ಮತ್ತೆ ಇಲ್ಲಿಂದ ಇಲ್ಲಿಗೆ ಎಲ್ಲ ಇಳಿಸಿ 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 ಮತ್ತೆ ಭೂಮಿಗೆ ಕಳಿಸ್ಬೇಕು. ಇದು ಮೇನ್. ಇದು ಸೊ ಎಷ್ಟು ದಿನ ಬೇಕಾಗುತ್ತೆ ಈ ತರ ಮೈಗೆ ಹತ್ತಿರೋ ಒಂದು ನೆಗೆಟಿವ್ ನ ಇಳಿಸಕ್ಕೆ? ಸರ್, ಇದು ಹೆಂಗೆ ಅಂತಂದ್ರೆ ಪ್ರಯೋಗ ಮಾಡಿದ್ದ ಆಧಾರದ ಮೇಲೆ ಇರ್ತೈತೆ. ಈಗ ನಾವು ಮಾಮೂಲಿ ಇವ್ರಿಗೇನೋ ಮಾಮೂಲಿ ಏನೋ ಒಂದು ಮಾಟ ಮಾಡಿದ್ದಾರೆ, ಮಾಮೂಲಿಗೆ ಮಾಡಿದ್ದಾರೆ ಅಂದ್ರೆ ವಿತಿನ್ 5 ನಿಮಿಷ ಇಳಿಸಿ ಹಾಕ್ತೀನಿ ನಾನು. ಚಿಕ್ಕದಾಗಿ 5 ನಿಮಿಷಕ್ಕಿದು, ಬರೀ 5 ನಿಮಿಷಕ್ಕೀಗ. ಇದು ಯಾವ ತರ? ಅದು ಮಂತ್ರ ಪವರ್. ನಾನು ಹೇಳ್ದನಲ್ಲ, ಕೆಲವೆಲ್ಲ ಮಂತ್ರಗಳು ಏನ್ ಮಾಡಿರ್ತೀವಿ ನಾವು. ಈಗ ನದಿ ಒಳಗಡೆ ಕೂತ್ಕೊಂಡು, ಕಾಡಲ್ಲಿ ಕೂತ್ಕೊಂಡು, ಕೆಲವು ನೋಡ್ರಿ, ನಾನು ಒಂದೊಂದು ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಎಲ್ಲ ನದಿ ಒಳಗಡೆ ಹೋಗಿ ಕೂತಿರ್ತೀನಿ ನಾನು. ಇವೆಲ್ಲ ಮಾಡಾದ್ಮೇಲೆ ಅದು 5 ನಿಮಿಷ ಇಳ್ದೋತದ್ದು. ಈಗ ಯಾರ ನಮ್ಗೆ ಸುಸ್ತು, ಮೈಕ ನೋವು, ಹೊಟ್ಟೆ ನೋವು, ಅಂದ್ರೆ ದೃಷ್ಟಿಕ ಇವೆಲ್ಲ ಬಂತಂದ್ರೆ 5 ನಿಮಿಷಕ್ಕೆ ಹೋಯ್ತು ಅದು. ಮತ್ತೆ ಇವು ಸಿಕ್ಕಾಪಟ್ಟೆ ತೊಂದರೆ ಮಾಡಿ ಪ್ರಯೋಗಗಳು ಮಾಡಿದ್ದಾರೆ ಅಂದ್ರೆ ಅದು ಟೈಮ್ ತಗಂತದ್ದು ನಿಧಾನವಾಗಿ. ಈಗ ಯಾಕಂತಂದ್ರೆ ಈಗ ನಾವು ಏನಂತಂದ್ರೆ ಅನ್ನ ಮಾಡಿದ್ದು ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ಆಗಿ ಇಟ್ಬಿಡ್ತಾನೆ, ಬೇಗ ಆಗಲ್ಲ ಅದು. ಒಂದು 5-10 ನಿಮಿಷ ತಗಂತದೆ. ಇದು ಸ್ವಲ್ಪ ಟೈಮ್ ತಗಂತೀವಿ. ತಗೊಂಡ್ ಇಳಿಸಿ 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 100% ಕ್ಲಿಯರ್ ಮಾಡಿ. ಸೊ 5 ನಿಮಿಷದಲ್ಲಿ ಆಗುತ್ತೆ. ನಾನು ಹೇಳ್ದನಲ್ಲ, ಮಾಮೂಲಿ ತರದಾದ್ರೆ 5 ನಿಮಿಷ, ವಿತಿನ್ 5 ನಿಮಿಷ. ನಾನು ಬೇಕಾದ್ರೆ ನೀವು ಕೆಲವು ನೋಡ್ರಿ, ಒಂದೊಂದು ವಿಡಿಯೋ ತೋರಿಸ್ತೀನಿ. ಅವ್ರಿಗೆ ಎಂತೆಂಥ ಸಮಸ್ಯೆಗಳಿದ್ದು ಕೈ ಇಷ್ಟು ಹೇಳಕ್ಕೆ ಆಗ್ತಾರಲ್ಲ, ಹಿಂಗೆಲ್ಲ ಎಲ್ಲ 5 ನಿಮಿಷ ಕ್ಲೋಸ್ ಅದು. ಇದು ಮಂತ್ರ ಪವರ್. ಪವರ್ ಇದ್ದಾಗ ಮಾತ್ರ ಕೆಲಸ. ಅದೇ ಹೇಳಿದ್ನಲ್ಲ, ಮಂತ್ರ ತಾಕತ್ತು. ನೀನ್ ಮಾಡಿ ಕೆಲಸ ಮಾಡ್ಬೇಕು ಅಂತ ಹೇಳಿ ನಿಂಗೆ ಚಿಟ್ಕೆ ಹೊಡಿಯೋದು ಅದಾಗಿಲ್ಲ ಅಂದ್ರೆ ನನ್ ಕೇಳಿ ಬಂದು. ಸೂಪರ್. ಅಂದ್ರೆ ಇಲ್ಲಿ ಸಾಧನೆ ಇಂಪಾರ್ಟೆಂಟ್. ಆ ಒಂದು ಶಕ್ತಿ, ಮಂತ್ರಕ್ಕೆ ಆ ಶಕ್ತಿ ತುಂಬಿ ಮಡ್ಕೊಂಡಿರ್ತೀರ, ಕೆಲಸ ಮಾಡುತ್ತೆ. ಮತ್ತೆ ನಾವು ನಂಬಿರೋ ತಾಯಿ ಬಂದು ಇಲ್ಲಿ ಅಮ್ಮನ ಇಲ್ಲಿ ಹೃದಯದಲ್ಲಿ ತಾಂಡು ಹೊಡಬೇಕು. ತಾಂಡು ಹೊಡೆದಾಗೆಲ್ಲ ಈ ಕೆಲಸ ಮಾಡಿ ಅಂತೇಳಿ ಮಂತ್ರ ಹಾಕಿ ಹೊಡ್ತಾ ಇದ್ದಂಗೆ ಹೋಗಿ ಹಿಂಗೆ ಬಿಲ್ಲು ಬಾಣ ನಾಟ್ದಂಗೆ ನಾಟೋದು ಅವನಿಗೆ ಅಲ್ಲಿ. ಈಗ ನಾವೇನ್ ಬಿಲ್ಲು ಬಾಣ ಹೊಡಿತೀವಲ್ಲ, ಹೋಗಿ ಹೊಡೆದ್ಮೇಲೆ ಹೇಳ್ತೀವಲ್ಲ, ಆ ಬಾಣಕ್ಕೆ ರಿವರ್ಸೇ ಇಲ್ಲ, ಅದು ಹೋಗಿ ಕಿತ್ಕೊಂಡು ಹೋಗ್ತಾ ಇರ್ಬೇಕದು. ಸೊ ಅದೇನ್ ಟಾರ್ಗೆಟ್ ಇರುತ್ತೋ ಆ ಟಾರ್ಗೆಟ್ ಮುಟ್ಟುತ್ತೆ, ರೀಚ್ ಆಗ್ಬೇಕದು. ಸೂಪರ್ ಸೂಪರ್. ಈ ತರ ಚೆನ್ನಾಗಿದೆ ವಿಚಾರಗಳು. ಕೆಲವ್ರಿಗೆ ಅಂದ್ರೆ ಈ ತರ ಒಂದು ಜನರಲ್ ಆಗಿ ಒಂದ್ಸರಿ ಹೋಗಿ ಬಂದ್ಬಿಟ್ರೆ, ಇಲ್ಲ ಯಾವುದೋ ಒಂದು ಪೂಜೆ ಮಾಡಿ ಯಾವುದೋ ಒಂದು ಹೋಮ ಮಾಡಿಸಿರ್ತಾರೆ, ಬಟ್ ಕೆಲಸ ಆಗಿರಲ್ಲ ಅಂದಾಗ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಇಲ್ಲ ಏನೋ ಒಂದು ಆಗಿರುತ್ತೆ, ಬಟ್ ಅದನ್ನ ಕ್ಲಾರಿಟಿ ತಕೊಂಡಿರಲ್ಲ ಅವರು. ಹಾಗಾಗಿ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಹಂಗಂತೇಳಿ ದೈವಶಕ್ತಿ ಮತ್ತೆ ಅದೇ ನಮ್ ಜೊತೆ ಬಂದ್ ಮಾಡಕ್ಕಂತೂ ಆಗಲ್ಲ. ಇವ್ರ ಪ್ರಯತ್ನ ಆನೆಸ್ಟ್ ಆಗಿರ್ಬೇಕು, ಪ್ರಯತ್ನದಲ್ಲಿ ಒಂದು ಎಫರ್ಟ್ ಇರ್ಬೇಕು ಇವ್ರು. ಹೌದು ಸರ್, ಹೌದು. ಲೇಸಿಯಾಗಿ ಇಟ್ಕೊಂಡು ವ್ಯವಹಾರ ಆಗ್ಬೇಕು ಅಂದ್ರೆ ಆಗಲ್ಲ ಸರ್. ಇಲ್ಲಿ ನೋಡಿ ಏನ್ ಹೇಳ್ತದೆ ಅಂತಂದ್ರೆ, ನಾನು ಏನ್ ಹೇಳ್ದವಲ್ಲ ನಿಮ್ಗೆ, ಕೆಲವು ವಿಚಾರಗಳಲ್ಲಿ ಪ್ರಯೋಗಗಳು ಇವ್ರಿಗೆ ಫುಲ್ ಲಾಕ್ ಮಾಡಿದಾಗ ಅದನ್ನ ಹೊಡಿಬೇಕು. ಈಗ ಅವನೇನ್ ಲಾಕ್ ಮಾಡಿರ್ತಾನಲ್ಲ, ಸುತ್ತಿದ್ ತಕೊಂಡು 1 ಡೇಟ್ 2 ಡೇಟ್ಗೆಲ್ಲ ಆಗಲ್ಲ ಸರ್. ಇವ್ರದೇ 100 ಕಷ್ಟ 100 ಈ ತರ ಇರುತ್ತೆ. ಅದು ಸಮಸ್ಯೆಗಳಿದ್ದಾಗ ನಮ್ಗೆ ಅದು ಆಗ್ಬಿಡ್ಬೇಕಂತಂದ್ರೆ ಎಲ್ಲ ಆಗಲ್ಲ. ನೀವು ಮಾಡಿರೋ ಫಲ 100% ಪೂಜೆ ಅಂತೂ ಇದ್ದೇ ಇರ್ತದೆ. ಅದು ಯಾವಾಗ ಫಲ ಕೊಡಬೇಕು ಏನನ್ನೋದು ಅವನಿಗೆ ಗೊತ್ತಿರ್ತದೆ. ಆ ಟೈಮ್ಗೆ 100% ಕೊಟ್ಟಿರ್ತಾನೆ. ಇದು ಅರ್ಥ ಆಯ್ತಾ? ಫಲ ಅಂತೂ ಎಲ್ಲಿ ಹೋಗಲ್ಲ, ಸ್ವಲ್ಪ ಟೈಮು. ಆಮೇಲೆ ಇಲ್ಲಿ ನಾವು ನ್ಯಾಯ ನೀತಿ ಧರ್ಮವಾಗ ಕೆಲ್ಸಕ್ಕೆ ನೀವು ಹೋದಾಗ 100% ಆಗೇ ಆಗ್ತೈತೆ. ಅಂದ್ರೆ ಒಂದು ದೈವ ಶಕ್ತಿ ಅಲ್ಲಿ ನೀನು ಅದರಲ್ಲಿ ಅನ್ನ ತಿಂದು ಇದರಲ್ಲಿ ಬದುಕಬೇಕು ಅಂತ ನಿನ್ನ ಹಣೆ ಅಲ್ಲಿ ಬರ್ದಿದ್ದೆ, ಅದಾಗೆ ಆಗ್ತೈತಲ್ಲ, ಸಕ್ಸಸ್ ಆಗುತ್ತೆ. ಒಂದು ಅದೇ ಹೇಳ್ತೀವಲ್ಲ, ಇದರಲ್ಲಿ ಇನ್ನೂ ಒಂದು ಏನ್ ಹೇಳ್ತೀವಿ ಅಂದ್ರೆ, ಕೊಡೋ ದೈವ ಕೊಡ್ಬೇಕಾದ್ರೆ ಕೆಲವು ನಿನ್ನ ಕರ್ಮಗಳಿರ್ತಾವಲ್ಲ, ಕೆಲವು ಅವು ಹಿಡಿತಾ ಇರ್ತಾವಲ್ಲ, ಅಡ್ಡಾಗ್ತಾ ಇರ್ತವೆ. ಅದನ್ನೇ ಕೆಲವು ನಾವೇನ್ ಹೇಳ್ತೀವಿ ಅಂತಂದ್ರೆ, ವಾಮಾಚಾರ ಪ್ರಯೋಗಗಳಾದಾಗ, ನಿನಗೆ ದೊಡ್ಡತನ ಆದಾಗ, ನಿನಗೆ ಮೇಲೆ ಒಂದು ಪ್ರಯೋಗ ವಾಮಾಚಾರದ ಆ ಮಂತ್ರದ ನಾಟದೈತೆ ಅಂತಂದ್ರೆ ಅದೇನ್ ಮಾಡ್ತದೆ, ನಿಮ್ಮನ್ನ ಕವಚ ತರ ಫುಲ್ ಲಾಕ್ ಮಾಡಿರ್ತದೆ. ಆ ಲಾಕ್ ಓಪನ್ ಆದ್ರೆ ನಿನ್ ಕೆಲಸ ಆಗುತ್ತೆ. ನೀನ್ ಲಾಕ್ ಓಪನ್ ಆಗಿರಲ್ಲ, ನೀನ್ ಅದ್ರ ಬಗ್ಗೆ ಸೂಕ್ತವಾಗಿ ಮಾಹಿತಿ ತಿಳ್ಕೊಂಡಿರಲ್ಲ, ಸುಮ್ನೆ ಎಲ್ಲೋ ಹೋಗಿರ್ತೀಯ, ಎಲ್ರೂ ಮಾಡ್ದಂಗೆ ಮಾಡ್ಕೊಂಡು ಹೋಗಿರ್ತೀಯ, ಎಲ್ರಿಗೂ ತಥಾಸ್ತೊಂದಿರ್ತದೆ ಅಷ್ಟೇ. ಇಲ್ಲಿ ಅಷ್ಟೇ. ಓಕೆ. ಇಲ್ಲಿ ನಮ್ಮಲ್ಲಿರೋ ಒಂದು ಏನೈತೆ, ಒಂದು ಕಾಂಪೌಂಡ್ ನಮ್ಗೆ ನಾವೇ ಹಾಕೊಂಡಿರೋ ಗೋಡೆ ಹೊಡ್ಕೊಂಡು ಆಚೆ ಬಂದ್ರೆ ಅದು 100% ರೀಚ್ ಆಗ್ಬೋದು.
ಇವು ಮಾಡಿದಾಗ ಗ್ಯಾರಂಟಿ 100% ಸಿಕ್ಕೇ ಸಿಕ್ಕುತ್ತೆ. ಆಮೇಲೆ ಕೆಲವು ಇಲ್ಲಿ ಮಾಟ ಮೋಡಿದು ಇವು ಕೆಲವು ವಿಚಾರಗಳಲ್ಲಿ ಹೇಳ್ತೀವಲ್ಲ, ನಮ್ಮ ಜೀವನ ನಡೆಯೋದು, ನಮ್ಮ ಜಾತಕ ನಡೆಯೋದು ಗ್ರಹಗಳ ಆಧಾರ ಮೇಲೆ ಅಂತ ಹೇಳ್ತೀವಿ ನಾವು, ನವಗ್ರಹಗಳ ಆಧಾರ ಮೇಲೆ. ಯಾಕೆಂತಂದ್ರೆ ಈಗ ನೋಡ್ರಿ, ಈಗ ನಮಗೆ ಕೆಲ್ಸಗಳಾಗಬೇಕು, ನಮ್ಗೆ ಹೋಗಿದ್ದು ಯಾಕಾಗಿಲ್ಲ ಅಂತೇಳಿ ನಾವು ದೇವರನ್ನ ನಿಷ್ಠೂರ ಮಾಡೋದಕ್ಕಿಂತ, ಈಗ ರಾಕ್ಷಸರಿಗೆಲ್ಲ ಬಲ ಬಂದಾಗ ದೇವತೆಗಳು ಎತ್ಕೊಂಡೋಗಿ ಅವ್ರನ್ನ ಮನೆ ಆಳುಗಳನ್ನ ಮಾಡ್ಕೊಂಡು ಅವ್ರನ್ನೆಲ್ಲ ಇದು ಮಾಡಿದ್ರು. ಆವಾಗ ಅವನಿಗೆ ಟೈಮ್, ಅದೇ ಹೇಳ್ತೀವಲ್ಲ, ರಾವಣನ್ಗೆ ಏನಾದ್ರು ನವಗ್ರಹಗಳ ಮೇಲೆ ಬೆನ್ನ ಮೇಲೆ ತುಳಿತಾ ಇದ್ದ. ಅಂತ ರಾಕ್ಷಸನೇನೆ ದೇವ್ರಗಳನ್ನ ಬೆನ್ನ ಮೇಲೆ ತುಳಿದಾಗ ನಾರದರು ಬಂದು, ನೋಡಪ್ಪ ನೀನ್ ಬೆನ್ನ ಮೇಲೆ ತುಳಿದ್ರೆ ಅವ್ರಿಗೆ ಸಾಲಲ್ಲ, ಬೆನ್ನು ಮಸಾಜ್ ಮಾಡ್ದಂಗೆ ಆಗ್ತದೆ, ಅವ್ರಿಗೆ ಬಾಡಿ ಇದಾದಂಗೆ ಆಗ್ತದೆ, ನೀನ್ ಹಂಗ ಅವ್ರ ಎದೆ ಮೇಲೆ ತುಳಿಬೇಕು ಅಂತ ಹೇಳ್ತಾನೆ. ಎದೆ ಮೇಲೆ ತುಳಿದಾಗ ಆ ಸ್ವಾಮಿ ದೃಷ್ಟಿ ಬಿತ್ತಿ ಅವನ್ಕ, ಆವಾಗ ಅಲ್ಲಿ ಅವ್ರಿಗೆ ಇದಾಗಿದ್ದು. ಅದೇ ತರನೇ ಇಲ್ಲಿನೂ ಕೆಲವು ಟೈಮ್ ಅಂತ ಕಾಯ್ಬೇಕು. ನವಗ್ರಹಗಳ ಆಧಾರ ಮೇಲೆ ಎಲ್ಲ ಪರ್ಫೆಕ್ಟ್ ಇದ್ದಾಗ 100% ಸಕ್ಸಸ್ ಆಗಿ ಆಗ್ತದೆ. ಕೆಲವು ಇಲ್ದಿದ್ದಾಗ ಆ ಗ್ರಹ ಗತಿಗಳು ಸ್ವಲ್ಪ ಟೈಮ್ ಇದಾಗವರೆಗೂ ಅದ್ರದ್ದು ಏನು ಪೂಜೆ ಐತೆ, ಅದ್ರ ಯಾವ ರೀತಿ ಮಾಡ್ಕೊಬೇಕು, ಧ್ಯಾನ ಹೆಂಗ್ ಮಾಡ್ಕೊಬೇಕು, ಇದನ್ನೆಲ್ಲ ನಾವು ತಿಳ್ಕೊಂಡು ಮಾಡಿದಾಗ ಅದು 100% ಸಕ್ಸಸ್ ಅಂತೂ ಆಗೇ ಆಗ್ತದೆ, ಆಗೇ ತಿಳ್ತದೆ. ಸೂಪರ್. ಸೊ ವೀಕ್ಷಕರೇ, ಯಾಕಂದ್ರೆ ಇದೊಂದು ಜನರಲ್ ಆಗಿ ಸಾಮಾನ್ಯವಾಗಿ ಎಲ್ಲರೂ ಈ ಒಂದಷ್ಟು ಪ್ರಶ್ನೆಗಳನ್ನ ತಲೆಯಲ್ಲಿ ಇಟ್ಕೊಂಡಿರ್ತಾರೆ, ಕೆಲವೊಂದ್ಸರಿ ಇದನ್ನ ಮತ್ತೆ ಮಾತಾಡಿರ್ತಾರೆ. ಸಂಪೂರ್ಣವಾಗಿ ಓವರಾಲ್ ಆಗಿ ರಾಘವೇಂದ್ರ ಅವರು ಅದ್ರ ಬಗ್ಗೆ ಎಲ್ಲೆಲ್ಲಿ ಏನೆಲ್ಲ ಮಿಸ್ಟೇಕ್ ಇರ್ತವೆ, ಮತ್ತು ಯಾವ ಸಂದರ್ಭಗಳಲ್ಲಿ ದೈವನೇ ಜೊತೆಲಿರಲ್ಲ, ದೈವದ ಥರನೇ ವ್ಯಕ್ತಿಗಳು ನಮಗೆ ಸಪೋರ್ಟ್ ಆಗ್ತಾರೆ, ಮತ್ತು ನಾವು ಕೂಡ ನಮ್ಮಲ್ಲಿ ಏನೈತೆ, ನಮ್ಮಲ್ಲಿ ಇರೋ ಒಂದಷ್ಟು ಅಳುಕುಗಳು, ಇಲ್ಲಾಂದರೆ ನಮಗೆ ಕಾಣಿಸ್ದೇ ಇರೋ ನಮ್ಮಲ್ಲೇ ಮಿಸ್ಟೇಕ್ಗಳೇನಿರ್ತವೆ ಅದನ್ನು ಸರಿ ಮಾಡ್ಕೊಂಡಾಗ ದಾರಿಗಳು ಓಪನ್ ಆಗ್ತವೆ. ನಾವು ಏನು ಒಂದು ಒಳ್ಳೆ ಗುರಿ ಇಟ್ಕೊಂಡು ವ್ಯವಹಾರನೋ ಇನ್ನೊಂದು ವ್ಯಾಪಾರನೋ ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ, ಎಲ್ಲವೂ ದೈವನೇ, ನಮಗೆ ದೈವ ಆಶೀರ್ವಾದ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊತೀವಿ. ನಮ್ಮ ಶ್ರಮ ಅಲ್ಲಿ ತುಂಬ ಬೇಕಾಗುತ್ತೆ, ಆ ನಮ್ಮ ಶ್ರಮ ಕರೆಕ್ಟಾಗಿತ್ತಂದರೆ ಜಯ ಸಿಗುತ್ತೆ. ಸೊ ಇದನ್ನು ಸಂಪೂರ್ಣವಾಗಿ ಇದು ಓವರಾಲ್ ಆಗಿ ಒಂದು ಮಾತಾಡಿದ್ದಾರೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗ್ತೀನಿ. ನಮಸ್ಕಾರ.